ಇತಿಹಾಸದಲ್ಲಿ ಕೆಲವು ಹೆಸರುಗಳು ಶ್ರಮ, ಸಹನೆ ಮತ್ತು ಹಠದ ಸಂಕೇತವಾಗಿ ಉಳಿದಿವೆ. ಆ ಪಟ್ಟಿಯಲ್ಲಿ ರೋಬಿನ್ ಸಿಂಗ್ ಅವರ ಹೆಸರು ವಿಶೇಷವಾಗಿ ಕಾಣಿಸುತ್ತದೆ. ಉತ್ತರ ಪ್ರದೇಶದ ಸಣ್ಣ ಪಟ್ಟಣದಿಂದ ಬಂದ ರೋಬಿನ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವಕಾಶ ಪಡೆಯುವುದು ಸುಲಭದ ಕೆಲಸವಲ್ಲ ಎಂಬುದನ್ನು ಸ್ವಂತ ಜೀವನದಿಂದಲೇ ಸಾಬೀತುಪಡಿಸಿದರು. ಇಂಡೋ ಟ್ರಿನಿಡಾಡ್ ಪೋಷಕರಿಗೆ ಟ್ರಿನಿಡಾಡ್ನಲ್ಲಿ ಜನಿಸಿದ ರಾಬಿನ್ ಸಿಂಗ್ 1984ರಲ್ಲಿ ಭಾರತಕ್ಕೆ ತೆರಳಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದರು. ಆ ಸಮಯದಲ್ಲಿ ಅವರು ಕ್ಲಬ್ ಮತ್ತು ಕಾಲೇಜು ಮಟ್ಟದ ಕ್ರಿಕೆಟ್ ಆಡಿದರು. 1988ರಲ್ಲಿ ತಮಿಳುನಾಡು ರಣಜಿ ಟ್ರೋಫಿ ಗೆಲ್ಲಲು ಅವರು ಸಹಾಯ ಮಾಡಿದರು ಮತ್ತು ಋತುವಿನ ಅತ್ಯಂತ ಸ್ಥಿರ ಆಟಗಾರರಲ್ಲಿ ಒಬ್ಬರಾಗಿದ್ದರು. ಅವರು ತಮಿಳುನಾಡು ಮತ್ತು ದಕ್ಷಿಣ ವಲಯ ಎರಡರ ನಾಯಕತ್ವ ವಹಿಸಿದರು. ಅವರು ಭಾರತೀಯ ಪ್ರಜೆಯಾಗಲು ಮತ್ತು ಭಾರತದ ರಾಷ್ಟ್ರೀಯ ಕ್ರಿಕೆಟ್ ತಂಡಕ್ಕಾಗಿ ಆಡಲು ತಮ್ಮ ಟ್ರಿನಿಡಾಡ್ ಮತ್ತು ಟೊಬಾಗೊ ಪಾಸ್ಪೋರ್ಟ್ ಅನ್ನು ತ್ಯಜಿಸಿದರು. 1989ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗುವ ಕ್ಷಣ ಬಂದಾಗ ಅದು ಕೇವಲ ಒಂದು ಸೆಲೆಕ್ಷನ್ ಅಲ್ಲ, ವರ್ಷಗಳ ತಪಸ್ಸಿಗೆ ದೊರೆತ ಪ್ರತಿಫಲವಾಗಿತ್ತು. ಮೊದಲ ಪಂದ್ಯದಲ್ಲೇ ತೋರಿದ ಆತ್ಮವಿಶ್ವಾಸ ಮತ್ತು ತಂಡಕ್ಕೆ ತಂದುಕೊಟ್ಟ ಸಮತೋಲನ ಅವರನ್ನು ಶೀಘ್ರದಲ್ಲೇ ನಂಬಿಕೆಯ ಆಟಗಾರನನ್ನಾಗಿ ಮಾಡಿತು. ಇದಲ್ಲದೆ ರೋಬಿನ್ ಸಿಂಗ್ ಅವರ ಫೀಲ್ಡಿಂಗ್ ಭಾರತೀಯ ಕ್ರಿಕೆಟ್ಗೆ ಹೊಸ ಶಿಸ್ತಿನ ಪರಿಚಯ ನೀಡಿತು. ಬೌಂಡರಿ ಬಳಿ ಅವರ ಚುರುಕುತನ ಮತ್ತು ನಿಖರ ಥ್ರೋಗಳು ಎದುರಾಳಿಗಳಿಗೆ ಸದಾ ಒತ್ತಡ ತಂದವು. ಸಾಧಾರಣ ಅವಕಾಶವನ್ನು ವಿಕೆಟ್ ಆಗಿ ಪರಿವರ್ತಿಸುವ ಅವರ ಕೌಶಲ್ಯ ತಂಡಕ್ಕೆ ದೊಡ್ಡ ಬಲವಾಗಿತ್ತು. ಫೀಲ್ಡಿಂಗ್ ಕೇವಲ ಪೂರಕವಲ್ಲ, ಪಂದ್ಯ ಗೆಲ್ಲುವ ಅಸ್ತ್ರ ಎಂಬುದನ್ನು ಅವರು ಸಾಬೀತುಪಡಿಸಿದರು. ರೋಬಿನ್ ಸಿಂಗ್ ಅವರ ಸೆಲೆಕ್ಷನ್ ಕಥೆ ಪ್ರತಿಭೆ ಜೊತೆಗೆ ಸಹನೆ ಮತ್ತು ಶ್ರಮ ಇದ್ದರೆ ಅವಕಾಶ ತಾನಾಗಿಯೇ ಬಾಗಿಲು ತಟ್ಟುತ್ತದೆ ಎಂಬುದಕ್ಕೆ ಜೀವಂತ ಉದಾಹರಣೆ. ಕ್ರಿಕೆಟ್ ಕೇವಲ ಆಟವಲ್ಲ, ಅದು ಕನಸುಗಳನ್ನು ಸಾಕಾರಗೊಳಿಸುವ ವೇದಿಕೆ ಎಂಬುದನ್ನು ಅವರು ತಮ್ಮ ಜೀವನದಿಂದ ತೋರಿಸಿದ್ದಾರೆ.